ಹೋತಿದ್ದ ಹುಡುಗಿ ಇವ ನೋಡಿದ್ರೆ ಒಳಗೆ ಈ ಪರಿ ಮಕ್ಕೊಂಡಾನ. ಏ ಬಸಪ್ಪ ಬಸಪ್ಪ ಬಾರ್ಲ ಇಲ್ಲಿ, ಹುಡುಗಿ ಇಲ್ಲಿ ಕಾಣವಲ್ತಲ್ಲದ. ಏನ್ರ ಜಗಳ ಗಿಗಳ ಮಾಡ್ಕೊಂಡ್ರೆ ಹಂಗ ಗುದ್ದಾಡ್ಕೊಂಡ್ರೆ ಏ ಎದಕ್ಕೆ ರಾವ್ ಎಬ್ಸ್ತೀಯ ರಾವ್ ಗಡಿ ತಿರಾಲ್ ಇಟ್ಕೋಟ ಇಲ್ಲೇ ಎಲ್ಲಾರು ಇರ್ಬೇಕು ತಡಿ. ಏನ್ ಹಿತ್ತಲಾಗ ಮುಂಚಿ ಬಾಗಲಾಗ ಅಲ್ಲೇ ನೋಡಿದಿಲ್ಲ? ಓ ಅಗಸಿಗೆ ಏನ್ರ ಹೋಗಿರ್ಬೇಕು ನೋಡು. ಅಗಸಿಗೆ ಅಲ್ರಿ ಹಿತ್ಲಕ್ ಒಯ್ದು ಚರಿಗಿನೂ ಹಂಗ ಐತ್ರಿ. ಎಡಕ್ ಒಯ್ದು ಚಂಬ ಅಲ್ಲೇ ಬಾಗಲಾಗ ಐತಪ್ಪ ಆತ ಹಿತ್ತಲಾಗ. ಅದೊಂದು ಬಿಟ್ರೆ ಯಾವುದು ಇಲ್ಲ. ಇಷ್ಟಕ್ಕೂ ಇಲ್ಲಿ ಅಗಿಸಿ ಎಲ್ಲ ಐತಿ ಏನು ಎತ್ತ ಅದಕ್ಕೆ ಏನ್ ತಿಳಿಬೇಕ್ರಿ? ನಾನು ಕರಿತಿತ್ತು, ಇಲ್ಲ ಕರ್ಕೊಂಡು ನಾ ಹೋಗ್ಬೇಕಿತ್ತು. ಇಲ್ಲಿ ಬಿಡ್ರಿ, ಅಗಸಿಗೆ ಹೋಗಿಲ್ಲಕಿ ಅಗಸಿಗೆ ರೀ. ಎಲ್ಲಿ ಹೋದ್ಲಿ ರೀ ಹಂಗಾರಕಿ? ಏನಪ್ಪ ಅವನಕ್ಕೆ ಒಂದಿಟ್ಟು ಹೊರಗೆ ಕರೀರಿ. ಹಂಗೆ ನೀವು ಮತ್ತೆ ಸುಮ್ಮನೆ ನಿಮ್ದ ನೀವು ನಡೆಸ್ತೀರಪ್ಪ, ಒಟ್ಟು ಕರೀರಿ. ಬಸಪ್ಪ, ಏ ಬಸಪ್ಪ, ಏನ್ಪಾ ಅಲ್ಲೇ ಎಲ್ಲಿ ಹೋದ್ಲ ನಿನ್ ಹೆಂಡತಿ? ಒಂದು ಬೆಳಗ್ಗೆ ಎದ್ದಾಗಿಂತ ಕಾಣವಳ್ಳಕಿ. ನಿನಗೇನಾರ ಹೇಳಿ ಹೋಗ್ಯಾಳನು? ಏನು ಬೇರೆ ಏನಾರ ಗುದ್ದಾಡ್ಕೊಂಡ್ರೆ ರಾತ್ರಿ ಚಂದಾಗಿ ಇದ್ದಿಲ್ಲ ಆಕಿ ಕೂಟ? ಏನ್ ಮಾತಂತ ಮಾತಾಡ್ತಿರ್ರಿ? ಅಲ್ಲೇ ಕೇಳ್ಬೇಕ ಬೇಡ ಮತ್ತ ನೀ ಸುಪ್ನೀರ್. ಏನ್ಲೇ ಚಂದಾಗಿ ಇದ್ರೆ ಇಲ್ಲ? ಹ್ಞೂಪ್ಪ ಚಂದಾಗೆ ಇದ್ವಿ. ಚಂದಾಗೆ ಇದ್ರೆ ಎಲ್ಲಿ ಹೋದ್ ಹುಡುಗಿ ಮತ್ತೆ? ಯಪ್ಪ ನನಗೆ ಗೊತ್ತಿಲ್ಲಪ್ಪ ಎಲ್ಲಿ ಹೋದ್ಲ ಅಂತೇಳಿ. ಹಂಗೆ ನ್ಯಾಯ ಏನು ಮಾಡ್ಕೊಂಡಿಲ್ಲ, ಆದ್ರೆ ರಾತ್ರಿ ಆಳಾಕತ್ತಿದ್ಲಪ್ಪ. ಆಳಾಕತ್ತಿದ್ಲ? ಯಾಕ ಇದ್ರ ಸಂಬಂಧ ಆಳಾಕತ್ತಿದ್ಲ? ತವ್ರ ಮನೆಯವ್ರ ನೆನಪಾಗ್ಯಾರ ಅಂತೇಳಿ ಆಳಾಕತ್ತಿದ್ಲಪ್ಪ. ಅಪ್ಪ ಆಕಿ ನಾ ಮುಟ್ಟುತ್ತಲೇ ಚೀರ್ತಾಳಪ್ಪ ಆಕಿ. ನಾ ಹಂಗಾಗಿ ನನ್ನ ಪಾಡಿಗೆ ನಾ ಅತ್ತಾಗ ಹೋಗಿ ಮಕ್ಕೊಂಡ್ಬಿಟ್ನಿಪ್ಪ. ಈಕಿ ನೆಲದ ಮ್ಯಾಗ ಮಕ್ಕೊಂಡಿದ್ಲು, ಅಲ್ಲೇ ಹಾಸ್ಯತ್ತಲ್ಲ ಚವಳಿ ಅದ್ರ ಮ್ಯಾಗ ಮಕ್ಕೊಂಡಿದ್ಲು. ಗೊತ್ತಾತನ್ಲೇ? ಹಂಗಾರ ಇವ್ರೇನು ನಮ್ಮನ್ನ ಅಜ್ಜ ಅಮ್ಮನ್ ಮಾಡುದಲ್ ಬಿಡಿ. ಇವ್ರು ಹಿಂಗೆ ನೆಲದ ಮ್ಯಾಗ ಹಾಕಿ ಮಕ್ಕೊಂಡು ಇವ್ ಪಲ್ಲಂಗ ಮ್ಯಾಗ ಅಂದ್ರೆ ಏನೋಪ್ಪ. ಏನು ನಾ ಮಾತಾಡಿದ್ರ ಮತ್ತು ನಮ್ಗೆ ಸುಮ್ಮನೆ ಮತ್ತು ಬಾಯಿ ಕೆಟ್ಟ ನಮ್ದು ರೀ. ಸ್ವಲ್ಪ ಸುಮ್ಮನಿರ್ರಿ. ಅಲ್ಲಿ ಹುಚ್ಚಡ್ಸಿ ಮಗನ ನಿನಗೆ ಹೇಳಲಿಲ್ಲ? ಸಣ್ಣಕ್ಕೆದಾಳ, ಒಂಚೂರು ರಾವ್ ಮಾಡಬೇಡ, ನಿಧಾನಾಗಿರು ಅಂತೇಳಿ. ಏನು ಮಾಡಿದೆ ಏನೋ ಹೆದರ್ದ್ಲ ಕಾಂತತಿಕಿ ರೀ. ಯವ್ವ ಏನ್ ಮಾನ ಮರ್ಯಾದಿಂದ ಮಾತಾಡಕತ್ತೀರಿ? ಸ್ವಲ್ಪ ತಾಡ್ರಿ. ಯಪ್ಪ ನಾ ಏನು ಮಾಡಿಲ್ಪ, ಬರೀ ಮಾತಾಡಿದ್ರೆ ಹೆದರ್ತಾಳ, ಬಾಯಿಲ್ ಕುಂದ್ರು ಬಾ ಅಂದ್ರು ಹೆದರ್ತಾಳ ಆಕಿ. ಯಾವ ಹೇಳ್ಬೇ ಒಟ್ಟು ಅಪ್ಪಗ ನಾ ಏನು ಮಾಡಿಲ್ಲ. ಆಕಿ ಯಾಕೋ ಹೆದರಾಕತ್ತಾಳ. ನಾವಲ್ಲ ತವ್ರ ಮನೆಗೆ ಹೋಗ್ತೇನೆ, ನಾನು ಬೆಳಗ್ಗೆ ಹೇಳತ್ಲೆ ನಮ್ಮ ಅವ್ನ ಮನೆಗೆ ಕಳಿಸ್ರಿ, ನಾನು ಕರ್ಕೊಂಡು ಹೋಗ್ರಿ ಅಂತ ಚೀರಾಡಾತಿದ್ಲಕ್ಕಿ. ನನಗೆ ಅನ್ನಿಸ್ತತಿ ಯಾಕ ಅವ್ರ ಅವ್ವಾರ ಮನೆಗೆ ಹೋದ್ಲ ಏನ. ಹೌದಾ? ಬಸ್ಗೆ ಸತ್ ನಸಿನ ವಸ್ತಿ ಬಸ್ಗೆ ಹೋದ್ಲ ಏನು ಮಾಡಿದ್ಲ ಹಂಗಾರ? ಹಂಗ ಏನ ಆದಂಗೆ ಕಾಣ್ತಂಗಾರ. ಇಲ್ಲ ಹಂಗ ಆಗೈತಿದ್ ವಿಚಾರ. ಹೆದರಿದ್ಲ ಏನ ಪಾಪಕ್ಕೆ? ಅದು ಏನಾರ ಆಗ್ವಲ್ತಕ್ಕ. ಗಂಡನ ಮನಿ ಬಿಟ್ಟು ಕೇಳದ ತವ್ರ ಮನಿಗೆ ಓಡಿ ಹೋಗ್ತಾರ ಹೆಣ್ಮಕ್ಳಂದ್ರ ಅವ್ರನ್ನ ಎಷ್ಟ್ರಾಗ ಇಡ್ಬೇಕು ಅಷ್ಟ್ರಾಗ ಇಡ್ಬೇಕು. ಸಲಿಗೆ ಕೊಟ್ಟಿದ್ ನಾಯಿ ಮೂಶ್ ನೋಡಿತ್ತಂತ ಹಂಗಾಕತಿ ಬಾಳೆ. ಮತ್ತ ಈಕಿನ್ನ ಲೂಜ್ ಬಿಡಬಾರ್ದಿಕ್ಕಿನ್ನ. ಏನ ಅಲ್ಲ ಅತ್ತೆನು ಕಿಮ್ಮತ್ತಿಲ್ಲ, ಮಾವನ್ನು ಮರ್ಯಾದಿಲ್ಲ. ಗಂಡ ಅನ್ನೋದು ಏನ್ ಉಳಿತಂತ ಕೇಳಾಕತ್ತೇನೆ ನಾನು. ಗಂಡನ ಕೂಟ ಬಾಳೆ ಮಾಡಿಲ್ಲ, ಮೊದಲನೇ ರಾತ್ರಿನ ಹೆದರಿ ಚೀರಾಡಿ ಬೆಳಗ್ಗೆ ಹೇಳತ್ಲೆ ಓಡಿ ತವ್ರ ಮನಿ ಕಡೆ ಹೋಗ್ಯಾಳಿಕಿ ಅಂದ್ರ ಈಕಿ ಹೆಂಗಂಗ ನೀನು ಬಾಳೆ ದಸ್ತಿ ಆಗೋದಿಕ್ಕಿ? ಇದನ್ನ ಇಷ್ಟ ಬಿಡುದಿಲ್ಲ, ಹೋಗಿ ಕೇಳತಂತ ತಡಿ ಹಂಗಾರ. ರೀ ಪಾಪ ಏನೋ ಒಂದಿಟ್ಟು ಸಣ್ಣಕ್ಕೆದಾಳ, ತಿಳುವಳಿಕೆ ಆಗಿಲ್ಲ ಏನು. ಈಗ ಅದಕ್ಕೆ ನಾವು ಸುಮ್ಮನೆ ಇದು ಮಾಡೋದು ಬೇಡ, ಏನು ತಿಳಿಯಂಗಿಲ್ಲ, ಬಿಟ್ಬಿಡ್ರಿ ಹೋಗ್ಲಿ ಬರ್ಲಿ. ಇಲ್ಲ ಅವರ ಅಪ್ಪ ಅವರು ಅಲ್ಲೇ ಹೋಗಿದ್ಲಪ್ಪ ಅಂದ್ರೆ ಅವರಪ್ಪ ಅವ್ರವನ್ನ ಕರ್ಕೊಂಡು ಬರ್ತಾರೆ ಏನು. ಇನ್ನೊಂದು ಸ್ವಲ್ಪ ಹೊತ್ತು ನೋಡುನು, ನೋಡಿ ನಾವ ಬೇಕಾರೆ ಚಕಡಿ ಕಟ್ಕೊಂಡು ಬಡ ಹೋಗ್ಬಿಡುನಂತ ಏನು. ನೀ ಈಗಿರ್ತ ಸೊಸಿಗೆ ಏನಾರು ಸಡ್ಲ ಬಿಟ್ಟಿ ತಲಿ ಮ್ಯಾಗ ಮೆಣಸಿನ ಹಿಂಡಿ ಅರಿತಾಳಕಿ, ವಿಚಾರ ಮಾಡು. ಇಲ್ಲ ಆಡ್ರಿ ತಿಳಿಯಂಗಿಲ್ಲ, ಏನ ಮಾಡೈತಿ ನೋಡುನ್ ತಡ್ರಿ ನೋಟತ್ತ. ಇಲ್ಲ ಅಂದ್ರೆ ಇದು ಬಸಪ್ಪ ನೀ ಹಿಂಗೆ ಮಾಡು. ಬಸ್ ಹತ್ತಿ ಈಗಿಂದೀಗ ನಾವು ಬೇಕಾರೆ ಆಮೇಲೆ ನಿಮ್ಮಪ್ಪ ನಾನು ಚಕಡ್ಯಾಗ ಬರ್ತೇವಂತ ಹಂಗೇನ್ರ ಇದ್ರ. ಇಲ್ಲಾಂದ್ರೆ ಬಸ್ ಹತ್ತಿ ಈಗಿಂದೀಗ ನೀನು ಸೀದಾ ಅವ್ರ ಊರ್ ಕಡೆ ಹೋಗಿ ಅವ್ರ ಮನ್ಯಾಗ ಕೇಳು ಬಂದಾಳನ ಇಲ್ಲ ಅಂತೇಳಿ. ಸುಳ್ಳ ನಾವ ಅಲ್ಲೇ ಹೋಗ್ಯಾಳ ಅನ್ಕೊಂಡು ಕುಂದ್ರದು ಬೇಡ. ಸೀದಾ ಹೋಗಿ ಕೇಳು ಬಂದಾಳನ, ಹಂಗಾರ ಏನಾಯ್ತು ಎತ್ತ ಅಂತ ವಿಚಾರಿಸಿ ಇದು ಮಾಡಿ ಹೋಗು. ಹೌದಾ ಬೇವ? ಒಂದು ಅರ್ಕ ಚಾ ಕೊಡು ಬೇವ, ಒಟ್ಟು ಕುಡ್ದು ಹೋಗ್ಕನಿ. ಎಲ್ಲಿ ಚಾ? ಮೊದ್ಲು ಏನ್ಕೇನ್ರ ಹೆಚ್ಚು ಕಮ್ಮಿ ಆತಂದ್ರೆ ನಾಳೆ ಎಲ್ಲಾರು ಕೇಳೋ ಪ್ರಶ್ನೆಗೆ ನಾವು ಉತ್ತರ ಕೊಡ್ಬೇಕು. ಇಲ್ಲಿ ರಾತ್ರಿ ಏನ್ ನಡೀತು, ಆಯ್ಕೆ ಏನ್ ಮಾಡಿದ್ಲು ಅಂತೇಳಿ ಊರನ್ ಮಂದಿಗೆ ಗೊತ್ತಿರ್ತತನ. ಯಾವ್ದಕ್ ಬೇಕು ಒಂದ್ಸಲ ಹೋಗಿ ಬಂದ್ಬಿಡ ನೀ ತವ್ರಿಗೆ. ನಡಿ ನಿಮ್ಮ ಅತ್ತಿ ಮನಿ ನಡಿ. ಆತು. ನಾನು ಯಾವ್ದಕ್ಕೂ ಹೋಗಿ ಏನ ಆ ಹುಡುಗಿ ಮಾವ ಅತ್ತಿ ಇಲ್ಲೇ ಇದ ಊರಾಗ ಅದಾರಲ್ಲ ಅವ್ರು ನನ್ ಗೆಳೆಯ, ಅವ್ನು ಹೇಳಿ ಬರ್ತಾನೆ ಹಿಂಗ್ ಮಾಡ್ಯಾಳ ನೋಡಪ್ಪ ನಿಮ್ಮ ಮನ್ಯಾನ ಹುಡುಗಿ ಅಂತೇಳಿ. ಏನ ಆಕಿಗೂ ಹೆಣ್ಮಗಳಿಗೂ ಹೇಳಿ ಬರ್ತಾನೆ ನಿಮ್ಮ ಅಣ್ಣನ ಮಗಳು ಹಿಂಗ್ ಮಾಡ್ಯಾಳ ಅಂತೇಳಿ. ಯಾವ್ದಕ್ಕೂ ವಿಚಾರ ಅವ್ರಿಗೆ ಗೊತ್ತಿರಲಿ. ಹಂಗ ಮಾಡ್ರಿ, ಹೋಗಿ ಹೇಳಿ ಬರ್ಬೇಕಾರ. ಬಾ ತಟಕ್ ಚಾ ಕುಡ್ದು ನಾನು ಹೋಗ್ಕನಿ. ಹಿಂಗ್ ಮಾಡ್ಬಿಡ್ರಿ, ನೀವೇನ್ ಹೋಗಾಕ್ ಹೋಗ್ಬೇಡ್ರಿ. ಹಂಗಾರ ಏನ್ ಅಳಿನ್ಕಾಯಿ ಹೇಳಿ ಕಳ್ಸ್ರಿ, ಅವ್ರ ಹೋಗಿ ಕರ್ಕೊಂಡ್ ಬರ್ತಾರ. ಲೇ ಚನ್ಯಾ ಬಾಯ್ಲೆ. ಹಾಂ ಸೌಕರ. ಸೀದಾ ಹೋಗಿ ಗುರ್ಲಿಂಗಣ್ಣಾರನ್ನ ಕರ್ಕೊಂಡು ಬಾ. ಏನ? ಹ್ಞೂ ರೀ ಸೌಕರ. ಇದು ಏನ್ರಿಪ್ಪ ಸಣ್ಣಕ್ಕೆ ಆದ್ಲ ನಿನ್ನೂ ಆಕಿ ಭಾಳ. ಅಲ್ಲ ಇದ ವಯಸ್ಸಿಗೆ ಬಿಡು ನಮ್ಮ ಮಗಳನ್ನ ಮದುವೆ ಮಾಡಿ ಕೊಟ್ಟಿದ್ದು. ಯಾಕ ಏನೋ ತಿಳುವಳಿಕೆ ಐತೆ ಇಲ್ಲ.
ಮನೆಗೆ ಹೋಗಿದ್ರೆ ಸಾಕಷ್ಟ ನನಗೆ. ಆಮೇಲೆ ಅವ್ರು ಕರ್ಕೊಂಬಂದ್ಬಿಡೋದು, ನಾವು ಒಳಗೆ ಸೇರಿಸ್ಕೊಳ್ಳೋದು, ಅದು ಆಯಿ ಮ್ಯಾಗಿನ ಮಾತು. ಏನು ಜೀವಕ್ಕೊಂದು ಹೆಚ್ಚು ಕಮ್ಮಿ ಮಾಡ್ಕೊಲಾರ್ದ ಮನೆಗೆ ಒಂದು ಹೋಗಿ ಮುಟ್ಟಿದ್ರಷ್ಟ ಸಾಕು ನೋಡು. ನಾವೆಲ್ಲ ಏನು ಮಕ್ಕಳು ಮರಿ ಮದುವೆ ಮಾಡಿದವ್ರ ಅಲ್ಲ ಅಂತ ಮಾಡಿರಿ ಹೆಂಗ ನೀವು ತಾಯಿ ಮಗಳು? ಸಿದ್ಧ, ಈಗ ಹಿಂಗೆ ಹೇಳ್ದ ಕೇಳ್ದ ಓಡಿ ಬಂದಾಳಲ್ಲ, ಅವ್ರು ಏನಂತ ತಿಳ್ಕೊಬೇಕಲ್ಲ ಈಕಿನ್ನ. ಈಕಿ ಬಾಳೆ ಮಾಡ್ತಾಳ ಏನು ಒಬ್ಬಗಿದ್ದ ಹಬ್ಬ ಮಾಡ್ತಾಳ ಅಂತ ತಿಳ್ಕೊಬೇಕು. ಅವ್ರು ಏನಂತ ತಿಳ್ಕೊಬೇಕು? ಕುಣ್ಕಾಲ್ ಗಿತ್ತಿ ಹಂಗ ಪಡಾಳಿ ಹಾರಿಸುವಂತ ಹಿಂಗ ಗಂಡನ ಮನೆ ಬಿಟ್ಟು ಅಲ್ಲ ಈಕಿ ಅತ್ತಿಗೆ ಕಿಮ್ಮತ್ ಕೊಡ್ಲಾರ್ದಂಗ ಮಾವು ಮರ್ಯಾದೆ ಕೊಡ್ಲಾರ್ದಂಗ ಗಂಡನ ಬಿಟ್ಟು ಹಿಂಗೆ ಓಡಿ ಬರ್ತಾಳ ಈಕೆ ಅಂದ್ರ ಅವ್ರು ಏನಂತ ತಿಳ್ಕೊಂಡಿರ್ಬೇಕೀಗ? ನಮ್ಮ ಮಂತ್ಯಾನ ಮರ್ಯಾದೆ ಏನಾತ ವಿಚಾರ ಮಾಡಿ ಏನಸಿದ್ದ? ಈಗ ಅವ್ರು ಏನ್ ಅನ್ಕೊಂಡಿರ್ತಾರ ಗೊತ್ತನ? ಏನ್ ಶಿಕ್ಷಣ ಕಲ್ಸಾಳ ಈಕಿ ತಾಯಿ, ಮನ್ಯಾಗ ಹಿರೇ ಮನುಷ್ಯಾಳಿದ್ದು ಏನ್ ಹೇಳಿದ್ಲಿಕ್ಕೆ ಅನ್ನಂಗ ಆಗಿರ್ತತೆ ಇಲ್ಲ. ಈಕಿ ಇಲ್ಲಿ ಓಡಿ ಬಂದಾಳ, ಅವ್ರಿಗೇನು ಗೊತ್ತು? ಎಲ್ಲೆಲ್ಲಿ ಹುಡುಕಾಡಕತ್ತಾರೋ ಏನೋ ಯಾರಿಗ್ ಗೊತ್ತು? ಈಗಿಂದ ಈಗ ಚಕಡಿ ಕಟ್ಟಿಸಿದ್ದ ತಗೊಂಡು ಹೋಗಿ ಈಕಿನ ಮೊದಲು ಹೋಗದವ ಅಲ್ಲಿ. ನನ್ನ ತಲೆಯಾಗೂ ಅದ ವಿಚಾರ ಓಡಾಡಕತ್ತತಿ. ಏನ್ ಮಾಡ್ಬೇಕಾತ ಈಗ ಹಂಗಾರ? ಈಗ ಅಲ್ಲಿ ಹೋಗಿಂದ ಅವ್ರು ಏನ್ ಪ್ರಶ್ನೆ ಕೇಳ್ತಾರೋ ಏನೋ, ಅದಕ್ಕೆ ಏನು ಉತ್ತರ ಕೊಡ್ಲಿಲ್ಲ ನಾನು. ಅಲ್ಲ ನಿನ್ನ ಮಗಳು ಹಿಂಗ್ ಮಾಡಿದ್ಲಲ್ಪ ಅಂತಂದ್ರ ಅವ್ರು ನನ್ನ ಮರ್ಯಾದೆ ಏನ್ ಉಳಿತಂತ. ಆದ್ರೂ ಏನ ಅನ್ನ ಕಸ್ತೂರವ, ನೀ ಹಿಂಗ ಬಂದಿದ್ದ ಬೇಷ್ ಕಾಣ್ಲಿಲ್ ಬಿಡು ನನಗಿದ. ನೀ ಹಿಂಗ್ ಬರಬಾರ್ದಾಗಿತ್ವ ಇದು. ಏನಿದ್ದಿದ್ದು ನೀ ಅಲ್ಲೇ ಎದ್ದು ನಾನು ಇಲ್ರಿ ನನಗೆ ನಮ್ಮಪ್ಪ ನಮ್ಮ ನೆನಪಾಗಿ ತಂದಿದ್ರ ನಿನ್ನ ತಂದ ಅವ್ರ ಕರ್ಕೊಂಬಂದು ತೋರಿಸಿ ಕರ್ಕೊಂಡು ಹೋಗಿದ್ರೋ ಏನೋ. ಆದ್ರೆ ನೀ ಹಿಂಗೆ ಕೇಳ್ದ ಓಡಿ ಬಂದಿದ್ದೈತಲ್ವಾ, ಭಾಳ ಇದು ಬಿಡು. ಇದು ನೀ ಬರಾಕ್ ಹೋಗ್ಬಾರ್ದಾಗಿತ್ತು ಹಿಂಗ. ಯಪ್ಪ ನಾವು ಅಲ್ಲಪ್ಪ ಅವ್ರ ಮನೆಗೆ ಹೋಗಕ್ಕ, ನಾವು ಕೂಡ ಬಾಳೆ ಮಾಡಕ್ ಅಲ್ಲ. ಅವ ದೊಡ್ಡವ ಅದಾನ, ಅವನ ಜೊತೆಗೆ ಹೆಂಗ್ ಜೀವನ ಮಾಡ್ಲಿ ನಾನು? ಅವ ನಾವು ಅಲ್ಲವ ಅವ್ನ ಕೂಟ ಅವ್ನು ನೋಡಿದ್ರ ನಂಗೆ ಎದ್ರಿಗೆ ಬಂದಂಗ ಆಕೈತಿ. ರಾಣಿಗೆ ಇದ್ದಂಗ ಅದಾನ ಒಂದ್ ಅಳತಿ, ಗಲಿವರ ಮೈ ಮೇಲೆ ಬಂದಂಗ ಆಕೈತಿ. ನಾಚಿಗೇಡಿ ಗಂಡವ ಗಲಿವರ ಅಂತ ಗಲಿವರ ಹೇಳ್ತೀನಿ ಏನಂತೆ? ಬೋಸುಡಿ ಯಾವಾಗ ನಡಿ ಗಂಡನ ಮನೆಗೆ. ಮದುವೆ ಆಗಿನ ಮುಗಿತ ಗಂಡನ ಮನ್ಯಾಗ ಬಿದ್ದಿರ್ಬೇಕ, ಸಾವ ಬದಿಕ ಏನ ಕಷ್ಟನ ಸುಖನ ಆಗ್ತಕತನೇ ಇಲ್ಲ. ಏ ಶಾಂತವ್ವ, ನಿನ್ನ ಮಗಳಿಗೆ ಚಂದಗೆ ತಿಳಿ ಹೇಳಿ ತಗೊಂಡೋಗಿ ಬಿಟ್ವಾ ಏನ? ಮತ್ತ ಆಚ್ಕೊಂಡ್ ಓಡಿ ಬಂದ್ಗಿಂದಾಳ. ಯವ್ವ ಸಣ್ಣೆ ಕೆದಾಳ ಗೊತ್ತಾಗಿಲ್ಲ, ಆಕಿನ್ ತಗೊಂಡೋಗಿ ನಾನಾ ಬಿಟ್ಟು ಹೇಳಿ ಬರ್ಲಿ ಏನ ಬೇಕಾರೆ? ಬೇಡಪ್ಪ ಬೇಡ. ಇದು ದೊಡ್ಡವ್ರು ಹೋಗ್ಬೇಕಾದ ವಿಚಾರ, ನೀ ಹೋಗುದಲ್ಲಿದ. ನಾನು ಹೋಗ್ತೀನಿ. ಯಾರ ಬಂದಂಗ ಆತ? ಓ ಮಾವ ಬಂದ. ಯವ್ವ ಮಾವ ಬಂದು ಬೇ ಮಾವ. ಅಯ್ಯಯ್ಯೋ ಪಾಪ ಅವರ ಬಂದ್ರೆ ನಾ ಹುಡುಕೊಂಡು ಥೋ ಏನಂತ ತಿಳ್ಕೊಂಡ್ರೆ ಏನ ಮನ್ಯಾಗ. ಇಲ್ಲಿ ಬಂದು ನಿಂದ್ರಾಕತ್ತಿಯಲ್ಲ, ಹೋಗು ಕಾಲಿಗೆ ಒಂದೆರಡು ಚಗಿ ನೀರು ಕೊಡು ಹೋಗು. ಶಾಂತವ್ವ, ಹಳ್ಯಾ ಬಂದಂದ್ರ ಏನ ನಾವು ತಲೆ ಮ್ಯಾಗ ಸೆರಗ್ ಹಾಕೊಂಡು ಮರ್ಚಿಗೆ ನಿಂದಿರ್ತಿದ್ವಿ. ಹಳ್ಯಾಗಳಿಗೆ ಮಕ ತೋರಿಸ್ತಿದ್ದಿಲ್ಲ, ಗೊತ್ತೈತೆ ನಿನಗ? ಈಗ ಹಳ್ಯಾ ನಿದ್ರಿಗೆ ನಿಂದ್ರು ಅಷ್ಟು ಸೊಕ್ಕ ಬಂದತ್ ನಿನಗ. ತಲೆ ಮ್ಯಾಗಾರ ಒಂದು ದಿನ ಸೆರಗ್ ಹಾಕೊಂಡಿದ್ ನಾ ನೋಡಿಲ್ ಬಿಡು. ತಲೆ ಮ್ಯಾಗ ಸೆರಗ್ ಹಾಕೋರ ಅಡ್ನಾಡಿ ನೀನ ಹಿಂಗದಿ, ಮತ್ತೆ ನಿನ್ನ ಮಗಳು ಇನ್ನು ಹೆಂಗಿರಾಕಿಲ್ಲ. ಯವ್ವ ಹೋಲ್ಬಿಡು, ಬಂದ್ರು ಸುಮ್ಮೀರ್ ಮಾವ್ರ ತೋರಿ ಬಾರಪ್ಪ. ಇದು ಹೋಗ ಒಂದು ಕುರ್ಚಿ ತುಂಬ್ರಗಪ್ಪೆ. ಇರ್ಲಿ ಇರುವಲ್ ತಕ್ ಬಿಡ್ರಿ ಅಮ್ಮಾರ ಇರ್ಲಿ. ಅಲ್ಲ ಅದ್ರ ನೆಲ್ ಮ್ಯಾಗ ಕುಂದ್ರಬೇಡ, ತಡ್ರಿ ಒಂದು ಚಾಪಿನಾರ ಹಾಸ್ತೀನಿ. ಇರ್ಲಿ ಏನಾಗುದಿಲ್ಲ, ಇದು ನಮ್ಮ ಮನಿನಾರ ಇರ್ಲಿ. ನಮ್ಗೇನ ಹಂಗ ನನಗೆ ಇದು ಇಲ್ಲಪ್ಪ, ಕುಂದ್ರಿ. ಬೇಡ ಒಂದು ಕುರ್ಚಿ ತೊಂಬ್ರು. ಬ್ಯಾಡ ಅಂದ್ರೆ ಕೇಳಂಗಿಲ್ಲ ನೀವು. ಇಲ್ಲಿ ಹಾಕ್ರಿ. ಮನ್ಯಾಗ ಅಪ್ಪಾರ್ಗಿ ಅವ್ವಾರ್ಗಿ ಭಾಳ ಸಿಟ್ಟು ಬಂದೈತೆ ಏನ? ಸಿಟ್ಟಂತ ಏನಲ್ರಿ, ಎದ್ದು ನಮ್ಮವ್ವಾರ ಒಂಚೂರು ರಾವಾಗಿ ಹುಡುಕ್ಯಾಡಕತ್ತಿದ್ರ ಎಲ್ಲಿ ಹೋದ್ಲ ಏನ ಅಂತೇಳಿ. ಅಲ್ಲ ಹೇಳಿ ಬಂದಿದ್ರು ಇಷ್ಟು ಇದಾಕಿದ್ದಿಲ್ಲ, ಹೇಳಲಾರ್ದ ಕೇಳಲಾರ್ದ ಹಿಂಗೆ ಓಡಿ ಬಂದ್ಲಲ್ಲ, ಅದು ಅಲ್ಲಿ ಮನೆಯೊಳಗೆ ಸ್ವಲ್ಪ ಹುಡುಕ್ಯಾಡಕತ್ತಾರ್ರಿ. ಅಪ್ಪಾರಿಗೊಂಚೂರು ಸಿಟ್ಟು ಬಂದಿತ್ತು. ಅವಾರ ಮತ್ತು ಸಮಾಧಾನ ಮಾಡಿದ್ರಿ, ಹಂಗಲ್ಲ ಹಿಂಗೆ ಹೋಗ್ಲಿ ಬಿಡ, ಅದನ್ನ ಅಷ್ಟು ದೊಡ್ಡದು ಮಾಡ್ಕೊಂತ ಕುಂದ್ರದ್ ಬೇಡ, ಸಣ್ಣ ಕೆದಾಳ ತಿಳಿಯಂಗಿಲ್ಲ ಅಂತೇಳಿ ಅವಾರ ಇನ್ನೂ ಅಪ್ಪಾರನ್ನ ಸಮಾಧಾನ ಮಾಡಿದ್ರಿ. ಇಲ್ಲಾಂದ್ರೆ ಅಪ್ಪಗೆ ಭಾಳ ಸಿಟ್ಟು ಬಂದಿತ್ತು. ನಡ್ರಿ ಹೋಗುನ್ ಈಗ ಹೋಗಿ ಕೇಳೋನ್ ಹಿಂಗ್ಯಾಕೆ ಮಾಡಿದ್ರ ಅಂತೇಳಿ ಬರಾಕತ್ತಿದ್ರಿ. ಮತ್ತು ಅವ್ವಾರ ಸಮಾಧಾನ ಮಾಡಿ ನನ್ನ ಒಬ್ಬವನ್ನ ಕಳಿಸಿದ್ರಿ. ತಗೋರಪ್ಪ ಹೊಸ ನೀರು ಕುಡೀರಿ. ಇದು ಯಾಕ ಆಕಿ ಸ್ವಲ್ಪ ಇನ್ನೂ ಒಂಚೂರು ಸಣ್ಣಕ್ಕೆದಾಳಲ್ರಿ, ತಿಳುವಳಿಕೆ ಕಮ್ಮಿ. ಒಂಚೂರು ನೀವ ತಪ್ಪನ ಹೊಟ್ಯಾಗ ಹಾಕೊಂಡು ಕ್ಷಮಿಸ್ಬಿಡ್ರಿ, ಗೊತ್ತಾಗುದಿಲ್ಲ. ನಾವು ಅದೇ ಹೇಳಾಕತ್ತಿದ್ವಿ ಹಂಗೆಲ್ಲ ಬರಬಾರ್ದು ಅಂತೇಳಿ. ಈಗ ನಮ್ಮ ವಾರದ ತಿದ್ದಿ ಬುದ್ಧಿ ಹೇಳಾಕತ್ತಿದ್ರು. ಅದು ಏನು ಮಾಡ್ಬೇಕು ಹೇಳ್ರಿ, ಇವ್ರಿಗೆ ಮಕ್ಳು ಮಾಡೋದಕ್ಕೆ ತಂದೆ ತಾಯಿ ಒಮ್ಮೊಮ್ಮೆ ಏನು ಹೇಳ್ಬೇಕನ್ನೋದು ಗೊತ್ತಾಗೋದಿಲ್ರಿ. ರಾತ್ರಿನ ಒಂಚೂರು ಬೇಸರ ಮಾಡ್ಕೊಂಡಿದ್ಲ, ನಮ್ಮ ಅಪ್ಪನ ಮೌನ್ ಕಡೆ ಕರ್ಕೊಂಡು ಹೋಗಂತ ಕೇಳಿದ್ಲ ರೀ. ಹ್ಞೂ ಅಂತ ಹೇಳೇನಿ, ಆದ್ರೆ ಬೆಳಗ್ಗೆ ನಶಿನಾಗ ಎದ್ದು ಓಡಿ ಬಂದ್ಬಿಟ್ಟಾಳ. ಈಗ ಅದ ಹಂಗ್ಯಾಕೆ ಮಾಡಿದಿವ, ಅವ್ರಿಗೆ ಹೇಳಿದ್ರು ಅವ್ರ ಕರ್ಕೊಂಬರ್ತಿದ್ರಲ್ಲ ಅಂತೇಳಿ ಬೇದಾಡಿ ಈಗ ನಾವ ಕರ್ಕೊಂಬಂದು ಬಿಡೋರಿದ್ವಿ ನೋಡ್ರಿ. ಈಗ ನೀವು ಅಷ್ಟ್ರೊಳಗೆ ಬಂದ ಬಿಟ್ರಿ. ಆದ್ರೂ ಈಗ ನಾವು ಬರ್ತೇವ್ರಿ ಜೊತೆಗೆ ಬಂದು. ಮತ್ತೆ ನಮ್ಮ ಮಗಳಿಂದ ತಪ್ಪಾಗೈತ್ರಿ, ಅಲ್ಲಿ 4 ಮಂದಿ ಮುಂದೆ ತಲೆ ತಗ್ಸೋಂಗ ಆಗ್ಬಿಟ್ಟಿರ್ತೈತಿ. ಈಗ ನಿಮ್ಗಲ್ಲೇ ಅದಕ್ಕೆ ತಪ್ಪಾತಂತ ಕೇಳ್ಕೊಂಡು ಈಕಿದ ತಪ್ಪೈತ್ರಿ, ಕೈಯ ಕಾಲ ಹಿಡ್ದ ಒಟ್ಟು ಈಗ ಅವ್ರನ್ನ ಸಮಾಧಾನ ಮಾಡಿ ಈಕಿನ ಅಲ್ಲಿ ವಾಪಿಸ್ ಬರ್ತೀವಿ ಬರ್ರಿ. ಇರ್ಲಿ ಬಿಡ್ರಿ, ಏನೋ ಆಗದಾಗಿ ಹೋಗೈತಿ, ಅದ್ನ್ಯಾಕೆ ದೊಡ್ಡದು ಮಾಡೋದು. ಕಳಿಸ್ಬಿಡ್ರಿ ನನ್ನ ಜೊತೆಗೆ, ನಾನು ಕರ್ಕೊಂಡು ಹೋಗ್ತೇನೆ. ನೋಡ್ದೇನವಾ ಕಸ್ತೂರಿ, ನೀ ಮಾಡಿದ್ದನ್ನ ತಪ್ಪು ಹೊಟ್ಯಾಗ ಹಾಕೊಂಡು ಹೆಂಗ್ ಕರ್ಯಾಕ್ ಬಂದಾರ ಇಲ್ಲಿ ತಾನ? ಹೋಗುವ ಹಂಗ್ ಮಾಡ್ಬಾರ್ದು.
ಇಲ್ಲ ನಾನು ನಿಮ್ಮವ್ವ ಇಬ್ರು ಬರ್ತೇವಿ, ಬಂದು ಹೇಳಿ ಕೇಳಿ ಬಿಟ್ಟು ಬರ್ತೇವಿ. ನಡಿ, ನೀವು ಒಬ್ಬಕ್ಕೆ ಹೋಗುದು ಹೆಂಗ ಅಂತ ಅನ್ಸಿದ್ರು ನಿನಗ ಏನ? ಅಪ್ಪ ನಾವು ಒಲ್ಲೆ ಅಂದೆ ಅಂದ್ರೆ ಎದ್ದು ಎದಿಗೆ ಒದಿತೇನೆ ಉಸುಲ್ ಸಿಕ್ಕೊಳ್ಳೋಂಗ ಅಲ್ಲೇ. ನೀವೇನು ಬೇಸರ ಮಾಡ್ಕೋಬೇಡ್ರಿ, ನಾವ ಕರ್ಕೊಂಬರ್ತೀವಿ, ಜೊತೆಗೆ ನಾವು ಬರ್ತೇವಿ, ಬಂದು ಹೇಳಿ ಬಿಟ್ಟು ಬರ್ತೀವ್ರಿ. ಅದು ಆಕಿ ಯಾಕೆ ಹಂಗಿದ್ರೆ ಅಳ ಏನೋ ಗೊತ್ತಿಲ್ಲ, ಒಂಥರ ಇದು ಮಾಡ್ಕೊಳಕತ್ತಾಳ್ರಿ. ಸಣ್ಣಂದಿರ್ತ ನಮ್ಮನ್ನು ಎಲ್ಲಿ ಬಿಟ್ಟು ಹೋಗಿ ಮಾಡಿ ಗೊತ್ತಿಲ್ರಿ ಈಕಿಗೆ. ಈಗ ಒಮ್ಮಿಂದೊಮ್ಮಕ್ಕ ಗಂಡನ ಮನ್ಯಾಗ ಹೋಗಿ ಹೊಂದಾಣಿಕೆ ಆಗುದಂದ್ರ ಸ್ವಲ್ಪ ತ್ರಾಸ ಆಗೈತ್ರಿ ಜಲಮಕ್ಕೀಗೆ. ಸಣ್ಣಂದಿರ್ತ ನನ್ನ ತವ್ರ ಮನೆಗೆ ಭಾಳ ಕಳ್ಸಿಲ್ರಿ ಈಕಿನ ನಾನು. ಮೊನ್ನೆ 2 ದಿನ ಇದ್ದು ಬಂದೈಕಿ. ಹಾಗಾಗಿ ಈಗ ಅಲ್ಲಿ ಹೋಗುತ್ತಲೇ ನಂದು ನನ್ನ ಗಂಡಂದ ಮನ್ಯಾನವ್ರ ನೆನಪಾಗಿ ಓಡಿ ಬಂದಾಳ್ರಿ. ಏನ ಒಟ್ಟು ನಾವ ಈಗ ನಾಳೆ ನಾಡ್ದು ಬಂದು ನೋಡ್ಕೊಂಡು ಬರೋರಿದ್ವಿ. ಈಕೆ ಅಷ್ಟ್ರಾಗ ಇಂಥ ಕೆಲಸ ಮಾಡಿಬಿಟ್ಟಾಳ. ಆಕಿಗೆ ತಿಳಿದೈತ್ರಿ, ಇನ್ನೂ ಸ್ವಲ್ಪ ದಿನ ಬೇಕು ತಿಳ್ಕೊಳಕ್ಕೆಲ್ಲ. ಇರ್ಲಿ ನನಗೇನು ಬ್ಯಾಸ್ರ ಇಲ್ರಿ. ಆದ್ರೆ ಒಂದೇ ಹೇಳ್ದಂಗೆ ಬಂದ್ಲಲ್ಲ, ಒಂದು ಕ್ಷಣಕ್ಕೆ ಜೀವಕ್ಕೆ ಏನಾರ ಮಾಡಿಗಿಡ್ಕೊಂಡ್ಲ ಏನ ಅನ್ನೋಂಗೆ ಆತ್ರಿ. ಇಲ್ಲಿ ಬಂದು ಈಕಿನ ಮಕ ನೋಡೋ ಮಟ್ಟ ಸಮಾಧಾನ ಆಗಿದ್ದಿಲ್ಲ. ಸರಿ, ಹಂಗಾರ ಬರ್ತೀರನ? ಹಂಗಾರ ಹೋಗುನ. ಮನ್ಯಾಗಲ್ಲಿ ಅಪ್ಪ ಅವ್ವ ಕಾಯ್ತಿರ್ತಾರ್ರಿ. ಈಗ ಅವ್ರಿಗೆ ಏನಾತ ಏನನ್ನೋ ಗಾಬರಿ ಆಗಿರ್ತತ್ ನೋಡ್ರಿ. ಅದಕ್ಕೆ ಅಲ್ಲಪ್ಪ ತೊಂದ್ರೆ ಒಟ್ಟು ಒಂದಿಟ್ಟು ನಾಷ್ಟ ಏನಾರ ಮಾಡಿ ಹೋಗುವಂತ. ಪಾಪ ಬೆಳಗ್ಗೆ ನಸಕ್ನ ಎದ್ದೇಳತ್ಲೆ ಓಡಿ ಬಂದು ಒಂದೀಟ್ ನಾಷ್ಟ ಏನಾರ ಮಾಡಪ್ಪ. ಬ್ಯಾಡ್ರಿ ಅಲ್ಲಿ ಮನ್ಯಾಗ ಅಪ್ಪ ಅವ್ವ ಭಾಳ ಗಾಬರಿ ಆಗ್ಯಾರ್ರಿ. ಆಮೇಲೆ ನಮ್ಮ ಮನ್ಯಾಗ ಕೆಲಸ ಮಾಡಕ್ಕೆ ಕಾಳು ಭಾಳ ಅದಾರ ನೋಡ್ರಿ. ಯಾಕೆ ಏನಾತ ಸೊಸಿ ಎಲ್ಲಿ ಹೋದ್ಲ ಅಂತೇಳಿ ಒಂಚೂರು ಮಾರಿ ನೋಡಕತ್ತಿರ್ರಿ. ಅದಕ್ಕೆ ಹೋಕೇನ್ರಿ ದೌಡ್. ನೀವು ಒಂಚೂರು ಈಕಿನ ಕರ್ಕೊಂಬಂದ್ರೆ ಈಕಿ ಮಕ ನೋಡಿಂದರ ಅವ್ರಿಗೆ ಒಟ್ಟು ಸಮಾಧಾನ ಆಕೈತಿ. ಅದಕ್ಕೆ ಬರ್ರಿ, ಈಗ ನಾಷ್ಟಾಗಿಷ್ಟ ಮಾಡ್ಕೊಂತ ಕುಂದ್ರು ಅಷ್ಟು ಹೊತ್ತಲ್ಲಿ ಬಿಡ್ರಿ. ಬಾಗಲ್ಲಾಗ ನಿಂತಿರ್ತೇನೆ ಬರ್ರಿ. ಕಸ್ತೂರಿ, ಇದು ನೀ ಮಾಡಿದ್ ಮಾತ್ರ ಸರಿಯಲ್ಲ ನೋಡ್ವ. ಆತ ನಿನಗೆ ಮನಸ್ಸಿಲ್ಲ, ಮಾದಿ ಮಾಡಿ ಕೊಟ್ವಿ, ಆತ ಹುಡುಗ ನೋಡ ಬಂಗಾರ ಆಗೈತಿ. ಬಣ್ಣ ನೋಡಿ ಏನು ಇದು ಮಾಡಬೇಡ, ಬಣ್ಣ ಅದೇನೋ ಅಂತ ಚಂದ ನೋಡಿ ತಗೊಂಡು ಚಾಳಿ ನೋಡಿಬಿಟ್ರ ಅಂತೇಳಿ ಏನು ಅಂದ ಚಂದ ಇವು ಯಾವ ಹೊಟ್ಟಿಗೆ ಅನ್ನ ಹಾಕೋದಿಲ್ಲ, ಒಳ್ಳೆ ಗುಣ ಬರೋದಿಲ್ಲ. ಏನು ಪಾಪ ಅವ್ನು ನೋಡಕ್ಕೆ ಹೆಂಗಾರ ಯಾಕಿರ್ಲಿ, ಏನು ವಯಸ್ಸಿನ ನಿನಗಿಂತ ಒಂದು 13 ವರ್ಷ ದೊಡ್ಡವನ ಅಂತ ಅನ್ಕೋ. ಆದ್ರೆ ನೋಡಿಲಿ ಎಷ್ಟು ಒಳ್ಳೆ ಗುಣ ಐತೆ ಅವನಲ್ಲಿ. ನಿನಗೆ ರಾತ್ರಿ ಅವ ಹಂಗೆ ಮಾಡಿದ ಹಿಂಗೆ ಮಾಡಿದ ಹೆದರಿದೆ, ನಾನು ನೆಲದ ಮ್ಯಾಗ ಮಕ್ಕೊಂಡೆ ಅಂತ ನೀನೇ ಹೇಳಿದಿ, ಹೌದಾ? ಆದರೂ ನಿನ್ನ ಮ್ಯಾಗ ದೌರ್ಜನ್ಯ ಮಾಡಿಲ್ಲವ. ಇದ ನಿಮ್ಮಪ್ಪನ ಬಾರ್ಕೋಲ್ ತಗೊಂಡು ಎತ್ತಬೇಕತ್ತು ಹೊಡೆದಿದ್ದ ನನ್ನ. ಇಲ್ಲೇ ನಿಮ್ಮ ಅಪ್ಪನ ಮುಂದೆ ಹೇಳ್ತೀನಿ ಕೇಳು. ಬಾರ್ಕೋಲ್ ತಗೊಂಡು ಹೆಂಗೆ ಹೊಡೆದಿದ್ರು ಗೊತ್ತ ನನ್ನ. ಮದುವೆ ಅದು ಹೊಸ್ತ್ರಾಗ ಬಾಳೆ ಮಾಡಕ್ಕೋ ನಾವು ಅಲ್ಲೇ. ಈಗ ನನಗಿದೆಲ್ಲ ಏನು ತಿಳಿಯಂಗಿಲ್ಲ ಅಂದಿದ್ದಕ್ಕೆ ಇದ ನಮ್ಮ ಅತ್ತಿನ ಏನು ಬಾಯಿಗೆ ಬಂದಂಗೆ ಬೇದು ಎತ್ತಬೇಕತ್ತ ಏನು ಅಷ್ಟು ಇದು ಮಾಡಿದ್ಲ ಗೊತ್ತನ. ಈಗ ಹಂಗೇನಿಲ್ಲ ಪಾಪ. ನಿಮ್ಮ ಅತ್ತಿ ನೋಡಿ ಸಮಾಧಾನ ಮಾಡಿಲ್ಲಂತ ನಿಮ್ಮ ಅವಾಗ. ಒಳ್ಳೆ ಮನಿ ಐತಿ, ಬಂಗಾರದಂಗೆ ಹಣ ಆಸ್ತಿ ಎಲ್ಲ ಐತವ. ಗಂಡು ನೋಡ ಎಷ್ಟು ಚಲೋ ಅದಾನ. ಬಾಗ್ಲಕ್ಕೆ ಹೋಗಿ ನಿಂತ ತಾಯಿ ಮಗಳು ಮಾತಾಡ್ಕೊಂಡು ಹೊರಗೆ ಬರ್ರಿ ಅಂತೇಳಿ ಗೊತ್ತನ. ಹಂಗೆ ಮಾಡ್ಬೇಡ ಕಸ್ತೂರಿ, ಅರ್ಥ ಮಾಡ್ಕೊ. ಬಣ್ಣಕ್ಕಿಂತ ಮುಖ್ಯ ಗುಣ. ಗುಣ ಇದನ್ನ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೊಂದಾಣಿಕೆ ಮಾಡ್ಕೊಂಡು ಹೋಗ ಮಗಳ. ಏನು ಬದುಕು ಬಂಗಾರ ಕತಿ. ನನ್ನಂಗ ಇದ್ರ ಏನು ಹೊಂದಾಣಿಕೆ ಮಾಡ್ಕೊಂಡು ಹೋದೀಗ. ನಾನು ಲೂಜ್ ಬಿಟ್ಟಿದ್ನಿ ಅಂದ್ರೆ ನೀನು ಹೊಂದಾಣಿಕೆ ಮಾಡ್ಕೊಳಕ್ಕೆ ನಿನ್ನ ಮಗಳು ಬಂದಾಳಲ್ಲ ಈಗ. ಮದುವೆ ಆಗಿ 4ನೇ ದಿನಕ್ಕೆ ಓಡಿ ಬಂದಾಳಲ್ಲ ಈಗ, ಲಗ್ನ ಆಗಿ 4ನೇ ದಿನಕ್ಕೆ. ಹಂಗೆ ನೀನು ಓಡಿ ಹೋಗಿರ್ತಿದ್ದಿ. ನಡಿ ಹೇಳುವ, ನಡಿ ಅವ್ರ ಮನೆಗೆ ಹೋಗು, ನಡಿ. ಹೇಳು ಹಂಗೆ ಮಾಡಬಾರ್ದು ಹೇಳವ. ಬೇಸರ ಮಾಡ್ಕೊಬೇಡ ನನ್ನ ಮಗಳ. ಏನ ಕಷ್ಟ ಬರಲಿ ತವ್ರ ಮನೆ ಐತೆವ ನಿನಗೆ. ಏನು ಆದ್ರೆ ತಪ್ಪು ನಿರ್ಧಾರ ತಗೊಳಕ್ ಹೋಗ್ಬೇಡ ಮಗಳ. ಒಲ್ಲಂದ್ರು ಕೇಳುವಲ್ರಿ, ಎಲ್ಲರೂ ಹೋಗು ಹೋಗು ಅಂತೀರಿ. ನನಗರ ಮನೆಗೆ ಹೋಗಿ ಬಾಳೆ ಮಾಡಕ್ ಮನಸ್ಸಿಲ್ಲ, ಕೇಳುವುದಿಲ್ಲ ಬಿಡುವುದಿಲ್ಲ ಹೇಳಿದ್ ಮಾತ್ನ. ಕಸ್ತೂರವ, ಹೇಳ್ದಷ್ಟು ಉಪ್ಪು ಮಾಡ್ದಷ್ಟು ಜಾಸ್ತಿ ಆತ್ವಾ ನಿಂದ. ಹೇಳು ಮ್ಯಾಕ್ ಹೇಳು. ಅವ್ರ ಆ ಸೈಡ್ ಬರ್ತಾರ. ಇಲ್ಲಂತ ಅಲ್ರಿ.
ನೆಲ್ದಾಕೆ ಬರೋತ್ನೇ ಸಿಗ್ತಾವಲ್ಲ ಎಲ್ಲಾರು ಉತ್ಖನನ ಮಾಡ್ತಾರೆ ಅವನ ಸೀತಾಮಾತೆ ಹನುಮಪ್ಪಗ ಉಂಗುರ ಕೊಟ್ಟಿದ್ದ. ರಾಮಾಯಣ ಸುಳ್ಳು ಅನ್ನೋರು ಇಲ್ಲಿ ನೋಡ್ಬೇಕು ಮೇನ್. ನೋಡ್ರಿ, ಹನುಮಪ್ಪ ತನ್ನ ಭುಜದ ಮೇಲೆ ರಾಮ ಮತ್ತು ಲಕ್ಷ್ಮಣನ ಕರ್ಕೊಂಡು ಹೋಗಿದ್ದು. ಇದು ರಾಮನ ಹಿಂದೆ ಹನುಮಪ್ಪ ಅಲ್ಲ